ಚಿಕ್ಕಬಳ್ಳಾಪುರ ತಾಲೂಕಿನ ಕೋರೇನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಸಂಜೆ ನವೀನ್ ಎಂಬ ಯುವಕ ಗ್ರಾಮದ ಹಾಲಿನ ಡೇರಿಗೆ ಹಾಲು ಹಾಕಲು ಹೊರಟಿದ್ದ. ಅಷ್ಟರಲ್ಲೇ ಹಿಂದಿನಿಂದ ಬಂದ ಗ್ರಾಮದ ಶಿವಣ್ಣ ಅಲಿಯಾಸ್ ಶಿವಶಂಕರ ರೆಡ್ಡಿ ಎಂಬ ವ್ಯಕ್ತಿ ಮಚ್ಚಿನಿಂದ ನವೀನ್ ಮೇಲೆ ಬೀಸಿದ್ದಾನೆ. ಅಷ್ಟರಲ್ಲೇ ನವೀನ್ ತಪ್ಪಿಸಿಕೊಂಡು ಓಡಿದ್ದಾನೆ. ಆದರೂ ಬಿಡದ ಶಿವಣ್ಣ ನವೀನ್ ಕತ್ತಿಗೆ ಮಚ್ಚು ಬೀಸಿದ್ದಾನೆ. ಆದರೂ ನವೀನ್ ತಪ್ಪಿಸಿಕೊಂಡು ಹೋಗಿ ಸ್ಥಳೀಯ ಗಂಗಣ್ಣ ಎಂಬುವರ ಮನೆಗೆ ನುಗ್ಗಿ ಬಾಗಿಲು ಹಾಕಿಕೊಂಡು ಪ್ರಾಣ ಉಳಿಸಿಕೊಂಡಿದ್ದಾನೆ. ಏನಿಲ್ಲ ಸರ್, ಜಮೀನು ಕೇಸ್ ಇತ್ತು, ನಾವು ಕೇಸ್ ಹಾಕಿದ್ದೀವಿ ಅಷ್ಟೇ. ಅವರು ಇದುವರೆಗೂ ನಮ್ಮನ್ನೇನು ಮಾತಾಡಿಲ್ಲ, ನಾವು ಇಲ್ಲ, ಕೇಸ್ ನಡೀತಿದೆ ಅಷ್ಟೇ. ಈಗ ಇದ್ರ ಮೇಲೆ ಬಂದು ಹಾಕ್ಬೇಕು ಸರ್. ಸಂಬಂಧ ಏನಿಲ್ಲ ಸರ್, ಅವರು ನಮ್ಮೂರವರು. ಕೋರೇನಹಳ್ಳಿ ಸರ್, ಕೋರೇನಹಳ್ಳಿ ಪೆರೇಸಂದ್ರ ಹತ್ರ ಕೋರೇನಹಳ್ಳಿ ಸರ್. ಆಮೇಲೆ ಸರ್ ಅದೇ ಹಾಕ್ಬಿಟ್ರು ಅವರು ಬಂದು ಇಲ್ಲಿ ಅವರು ನವೀನ್ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಈ ಘಟನೆ ತಿಳಿದು ಮಗನ ರಕ್ಷಣೆಗೆ ಧಾವಿಸಿದ ನವೀನ್ ತಾಯಿ ಯಶೋದಮ್ಮನ ಮೇಲೂ ಹಲ್ಲೆ ಮಾಡಲು ಯತ್ನಿಸಿರುವ ಆರೋಪ ಕೇಳಿಬಂದಿದೆ. ತಾಯಿ ಮಗ ಇಬ್ಬರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಕರೆತರಲಾಗಿದೆ. ಆದರೆ ಆಸ್ಪತ್ರೆಗೆ ಬರುವಷ್ಟರಲ್ಲಿಯೇ ತಾಯಿ ಯಶೋದಮ್ಮ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ದೃಢಪಡಿಸಿದ್ದಾರೆ. ಗಾಯಗೊಂಡಿರುವ ನವೀನ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಘಟನೆಗೆ ಜಮೀನು ವಿವಾದವೇ ಕಾರಣ ಎನ್ನಲಾಗಿದೆ. ನಿಂತ್ಕೊಂಡಿದ್ರು ಮನೆ ಹತ್ರ, ಹಿಂದ್ಗಡೆಯಿಂದ ಮುಚ್ಚೆತ್ಕೊಂಬಂದು ಹಿಂಗೆ ಹಾಕಿದ್ರು. ಫಸ್ಟು ನಮ್ಮ ಮಾವ ಹಿಂಗೆ ಹಿಂದೆ ತಿರ್ಬಿಟ್ಟು ಓಡೋಗ್ರು. ಅರ್ಧವ್ರ ಎಂಟಾಡ್ಸ್ಕೊಂಡು ಹೋದ್ರು, ಹಾಕಕ್ಕೆ ಹೋದ್ರು. ನಮ್ಮ ಮಾವ ಯಾರೋ ಮಾವ ಓಡೋಗ್ಬಿಟ್ಟು ಅದು ಯಾರೋ ಮನೆಗೆ ಮುಚ್ಚಿಕೊಂಡು ಬಾಕ್ಲಾಕೊಂಡ್ಬಿಟ್ರು. ಇವರೆಲ್ಲರೂ ಬಂದು ಇವ್ರು ಹಿಡ್ಕೊಂಡು ಹೋದ್ರು. ಮತ್ತೆ ನಮ್ಮಮ್ಮ ಓಡ್ ಬರ್ತಾ ಇದ್ರೆ ನಮ್ಮಮ್ಮನ ಓಡ್ಯಾಕ್ ಹೋದ್ರು. ಮತ್ತೆ ಹೊಡೆದ್ಬಿಟ್ಟು ಎಲ್ಲರೂ ಹಿಡ್ಕೊಂಡ್ರು. ನಮ್ಮಮ್ಮನ ಓಡ್ ಬಂದ್ರು. ನಮ್ಮಮ್ಮನೂ ಸಾಯ್ಸಾಕ್ಬಿಟ್ಟವ್ರೆ. ನಮ್ಮಮ್ಮನೂ ಸಾಯ್ಸಾಕ್ಬಿಟ್ಟವ್ರೆ. ನಮ್ಮ ಮಾವಾಗ ಸೀರಿಯಸ್ ಆಗಿದೆ, ಬೆಂಗಳೂರು ಕರ್ಕೊಂಡು ಹೋಗೋರು. ನಮ್ಮ ಅಪ್ಪನ ಬರ್ಕೊಟ್ಟಿರೋ ಜಮೀನು ಲೋಪ ನನ್ನ ಮಕ್ಕಳು ಯೋಗ್ಯತೆ ಇದ್ದು ಕಷ್ಟ ಬಿದ್ದು ಸಂಪಾದನೆ ಮಾಡ್ಕೋಬೇಕಾಗಿತ್ತು. ನಮ್ಮ ಜಮೀನಕ್ಕೆ ಬಂದು ನಮ್ಮ ಅಮ್ಮನ ಸಾಯ್ಸಾಕವ್ರೆ. ನನ್ನ ತಮ್ಮನಿರೋದು ನಮ್ಗೊಬ್ರು. ನಾವು 5 ಜನ ಮಕ್ಕಳು. ನಮ್ಮ ಅಮ್ಮನಕ ತಾಯಿ ತಂದೆಕ ಎಷ್ಟು ಪ್ರಾಣ ಮಕ್ಕಳು ಅಂದ್ರೆ, ಇವಾಗ ನಮ್ಗೆ ಮದುವೆಗಳು ಮಾಡಿ ಬೇರೆಯವ್ರ ಮನೆಗೆ ಕೊಟ್ಟವ್ರೆ. ಯಾರಾಗ್ತಾರೆ? ತಾಯಿ ಇಲ್ದಿದ್ರೆ ಯಾರಾಗ್ತಾರೆ? ಇವಾಗ ನಮ್ಮ ಅಮ್ಮನ ಪ್ರಾಣ ತಕ್ಕೊಡ್ಬೇಕು ಅವರು. ನಮ್ಮ ಅಮ್ಮನ ಪ್ರಾಣ ತಕ್ಕೊಡ್ಬೇಕು. ಒಂದು ಪ್ರಾಣ ಕಳ್ಸೋದು ಅಷ್ಟು ಈಸಿನ? ಅವ್ರ 2 ಮಕ್ಕಳು ಅವ್ರ ಅವ್ರನ್ನ ಫಸ್ಟ್ ಅವ್ರ ಮನೆಗಳಾಗಿರೋನ್ ಸಾಯಿಸ್ಬಿಟ್ಟು ಬಂದು ಅವ್ರ ನೋವು ಗೊತ್ತಾಗಿ ಬೇರೆಯವ್ರನ್ನ ಸಾಯಿಸ್ಬೇಕು. ನಮ್ ತಾಯಿ ಇಲ್ಲಾದ್ರೆ ನಾವ್ ಏನ್ ಮಾಡ್ತೀವಿ? ಜಮೀನುಗಳು ಯಾನ ಮಕ್ಕಳು ಸತ್ತಾಗ ಗುಣಿಯಕ್ಕೆ ಹಾಕೊಂಡೋಗಲ್ಲ. ಮಾನ ಮರ್ಯಾದೆ ಒಂದು ಪ್ರಾಣ ಉಳಿಸ್ಬೇಕು. ಹಾಲೆತ್ಕೊಂಡು ಹೋಗ್ತಾ ಇದ್ರೆ ಅವ್ನು ನೋಡಿಲ್ಲ, ಅವ್ನು ಮುಂದಕ್ಕೆ ಅವ್ನು ಹಾಲೆತ್ಕೊಂಡು ಹೋಗ್ತಾವನೆ, ಹಿಂದೆನೆ ಬಂದು ಹಾಕವನೆ. ಹಿಂದೆನೆ ಬಂದು ಹಾಕೋ ಅಷ್ಟೊತ್ತಿಗೆ ಕ್ಯಾನ್ ಎಲ್ಲ ಬಿಸಾಕವನೆ. ಹಾಲು ಕ್ಯಾನ್ ಎಲ್ಲ ಬಿಸಾಕ್ಬಿಟ್ಟು ಅವನು ಓಡೋಗವನೆ. ಹಿಂದೆನೆ ನಮ್ಮಮ್ಮ ಬಂದವ್ರೆ. ಬಂದ ತಕ್ಷಣ ನಮ್ಮಮ್ಮಗೆ ಮೂಗಕ್ಕೇನೋ ಹಾಕವ್ರಂತೆ. ಹಾಕ್ಬಿಟ್ಟು ಫುಲ್ ಬ್ಲಡ್ ಬಂದ್ಬಿಟ್ಟೈತೆ ನಮ್ಮಮ್ಮನ್ಕೋ. ಇವಾಗ ಇನ್ನ ಏನಾಗೈತೆ ಅಂತ ನಂಗೆ ಗೊತ್ತಿಲ್ಲ. ಇಲ್ಲ ಅಂತ ಹೇಳ್ತಾವ್ರೆ. ಅಲ್ಲ, ಪ್ರಾಣ ಹೋಗೈತೆ. ನಮ್ಮಮ್ಮ ಇಲ್ಲ ಅಂತ ಎಲ್ರು ಹೇಳ್ತಾವ್ರೆ. ಇನ್ನ ನಾವು ನಂಬಿಲ್ಲ. ಆದ್ರೆ ಏನಾಗೈತೆ ಅಂತ ಗೊತ್ತಿಲ್ಲ. ನಮ್ಮಮ್ಮನಿಗೆ ಏನಾನ ಆಗಿದ್ರೆ ನಾವಂತೂ ಬಿಡಲ್ಲ ಅಂದ್ರೆ ಬಿಡಲ್ಲ. ಯಶೋದಮ್ಮ ಮೃತಪಟ್ಟ ಸುದ್ದಿ ತಿಳಿಯುತ್ತಿದ್ದಂತೆ ಅವರ ಪುತ್ರಿಯರ ಗೋಳಾಟ ಮುಗಿಲು ಮುಟ್ಟಿತ್ತು. ಘಟನೆ ನಂತರ ಆರೋಪಿ ಶಿವಣ್ಣ ಅಲಿಯಾಸ್ ಶಿವಶಂಕರ ರೆಡ್ಡಿ ಎಸ್ಕೇಪ್ ಆಗಿದ್ದ. ಪೆರೇಸಂದ್ರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.